ಜ್ಞಾನ. ಈ ಕಡೆದಲ್ಲ ಬರೇ ಜ್ಞಾನ ಇದ್ರೆ ಸಾಲುದಲ್ಲಿ ಪರೀಕ್ಷೆ ಪಾಸ್ ಆಗೋದಿಲ್ಲ. ನೀವು ಕೌಶಲ್ಯನೂ ಬೇಕು, ಹೆಂಗೆ ಬರೀಬೇಕು ಅಂತ. ಒಂದು ಫೋರ್ಕ್ ಜ್ಞಾನ ಆದ್ರೆ ಇನ್ನೊಂದು ಫೋರ್ಕು ಕೌಶಲ್ಯ. ಒನ್ ಈಸ್ ನಾಲೆಡ್ಜ್, ಅದರ್ ಈಸ್ ಸ್ಕಿಲ್. ಎರಡು ಬೇಕು. ಪರೀಕ್ಷೆದಾಗ ಸ್ಕಿಲ್ ಇಲ್ಲ ಅಂದ್ರೆ ಪಾಸ್ ಆಗೋದಿಲ್ಲ. ನೀವು ವಿಷಯ ಗೊತ್ತಿತ್ರಿ, ಬರೆಯಕ್ಕೆ ಬರಲಿಲ್ಲ ನಮ್ಗೆ, ಅವಾಗೇನು ಗೊತ್ತು? ಪರೀಕ್ಷೆ ತಪಾಸ್ ಮಾಡೋರು ನಿಮ್ಗೆ ಗೊತ್ತದಂತ. ನೀವು ಬರ್ದಿದ್ರ ಮೇಲೆ ಗೊತ್ತಾಗಬೇಕಲ್ಲ ಅವ್ರಿಗೆ. ಆ ಬರೆಯುವಂಥ ಕೌಶಲ್ಯನೂ ಬೇಕಾಗ್ತದೆ. ಒಂದು ಜ್ಞಾನ, ಇನ್ನೊಂದು ಕೌಶಲ್ಯ. ಒಂದು ತವಿಡ್ ತಿಳ್ಕೊಬೇಕು ಮಕ್ಕಳು. ಜ್ಞಾನ ಕೌಶಲ್ಯ ನಿಮಗೆ ಮಾತ್ರ ಇರುವಂಥದ್ದು, ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ನನಗಿರುವಂಥ ಜ್ಞಾನ ಕೌಶಲ್ಯ ನಂದು, ಆ ಹುಡುಗಿ ಇರುವಂಥ ಜ್ಞಾನ ಕೌಶಲ್ಯ ಆಕೆದು, ಇವರು ಇರೋದು ಇವ್ರಿಗೂ, ಯಾರಿಗೂ ಬದಲಿ ಮಾಡ್ಲಿಕ್ಕೆ ಬರೋದಿಲ್ಲ ಅವು. ಆದ್ರೆ ನನಗಿರುವಂಥ ಜ್ಞಾನ ಕೌಶಲ್ಯ ಒಂದು ಸಂಸ್ಥೆಗೆ ಅಥವಾ ದೇಶಕ್ಕೆ ದೊರಕಬೇಕಾದ್ರೆ, ನಿಮ್ಮ ಪರೀಕ್ಷಾಕ್ ಮುಟ್ಟಬೇಕಾದ್ರೆ ಇನ್ನೊಂದು ಬೇಕಾಗ್ತದೆ ನಡುವ. ಅದ್ಯಾವುದದು? ಹಲ್ಕಡ್ಡಿ ಇಟ್ಟಿನಲ್ಲ, ಟೂತ್ ಪಿಕ್, ಅದು ಮನೋಧರ್ಮ ಅಂತ, ಆಟಿಟ್ಯೂಡ್. ಇದ್ರಾಗ ಯಾವ್ದು ಮುಖ್ಯದ? ಇದ್ರೊಳಗೆ ಜ್ಞಾನ ಮುಖ್ಯನೋ, ಕೌಶಲ್ಯ ಮುಖ್ಯನೋ, ಮನೋಧರ್ಮ ಮುಖ್ಯನೋ? ಮನೋಧರ್ಮ ಮುಖ್ಯ ನೋಡ್ರಿ. ಅಂದ್ರೆ ಎಲ್ಲಿವರೆಗೂ ಮನೋಧರ್ಮ ಗಟ್ಟಿ ಆಗಿರ್ತದೋ ಅಲ್ಲಿವರೆಗೂ ಜ್ಞಾನ ಕೌಶಲ್ಯ ಗಟ್ಟಿಯಾಗಿ ನಿಂತ್ಕೋತಾವ ಅಲ್ಲ. ವಜ ಹೆಂಗದ ನೋಡ್ರಿ. ಮತ್ ಇನ್ನೊಂದು, ಈ ಮೂರು ವಸ್ತು ಇದ್ದು ಇಲ್ಲಿ, ಎರಡು ಫೋರ್ಕು, ಒಂದು ಲೋಟ, ಒಂದು ಹಲ್ಕಡ್ಡಿ. ಇದ್ರಾಗ ಸುಡುವಂಥದ್ದು ಯಾವುದು? ಹಲ್ಕಡ್ಡಿ ಮಾತ್ರ ಸುಡ್ತದ. ಲೋಟ ಸುಡ್ಲಿಕ್ಕೆ ಬರಂಗಿಲ್ಲ, ಫೋರ್ಕ್ ಸುಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ಏನ್ ಅರ್ಥ ಗೊತ್ತದ? ನಿಮ್ಮ ಜೀವನದಾಗ ಜ್ಞಾನದ ಪರೀಕ್ಷೆ ಆಗ್ತದೆ, ಕೌಶಲ್ಯದ ಪರೀಕ್ಷೆ ಆಗ್ತದೆ. ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಪರೀಕ್ಷೆ ಆಗೋದು ನಿಮ್ಮ ಮನೋಧರ್ಮ ಪರೀಕ್ಷೆ ಆಗ್ತದೆ. ನಿಮ್ಮ ಆಟಿಟ್ಯೂಡ್ ಗಟ್ಟಿತ್ತಂದ್ರೆ, ಎಸ್ ಐ ವಿಲ್ ಪಾಸ್ ದಿಸ್ ಎಕ್ಸಾಮಿನೇಷನ್, ಆರಾಮ್ ಆಗ್ತೀನಿ, ಐ ಗೆಟ್ ಎ ಫಸ್ಟ್ ಕ್ಲಾಸ್ ಅಂತ ಮನೋಧರ್ಮ ಗಟ್ಟಿ ಆಗಿದ್ರೆ ಜ್ಞಾನ ಕೌಶಲ್ಯ ಗಟ್ಟಿ ಆಗಿರ್ತಾವ. ಈಗ ನೋಡ್ರಿ ಮಜಾ ಹೆಂಗದ, ಎತ್ತೀನಿ ಇದನ್ನ. ಎಲ್ಲಿವರೆಗೂ ಮನೋಧರ್ಮ ಗಟ್ಟಿದ ಜ್ಞಾನ ಕೌಶಲ್ಯ ಸೇಫ್. ಈಗ ಹೊರಗೆ ತಳ್ತೀನಿ, ಮನೋಧರ್ಮ ತಳ್ತೀನಿ ಹೊರಗೆ. ಮನೋಧರ್ಮ ಹೊರಗೆ ತಳ್ಳಿದ್ರೆ ಏನಾಯ್ತು? ಏನ್ ಬಿದ್ದು? ಜ್ಞಾನ ಕೌಶಲ್ಯನ ಬಿದ್ದು ಹೋತು. ಅಂದ್ರೆ ಜ್ಞಾನ ಕೌಶಲ್ಯ ಮುಖ್ಯದ ಖರೆ, ಅದಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿರುವಂತಹದ್ದು ನಿಮ್ಮ ಮನೋಧರ್ಮ. ಆ ಮನೋಧರ್ಮ ಗಟ್ಟಿ ಮಾಡ್ಕೊಂಡ್ರೆ ಎಂತ ಯಶಸ್ಸಾದ್ರೂ ಸೀದೆ ಬರ್ತದೆ. ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಉತ್ಸಾಹ ಜೀವನದಾಗ ಏನ್ ಮಾಡಿದ್ರೆ ಉತ್ಸಾಹದಿಂದ ಮಾಡ್ಬೇಕು. ಅಳ್ಬರ್ಕಿಂದ ಅಯ್ಯ ಬಂತಪ್ಪ ಮತ್ತಿದು ಅನ್ಕೋತ್ ಮಾಡೋದಲ್ಲ. ಉತ್ಸಾಹದಿಂದ ಮಾಡ್ರಿ. ಏನ್ ಮಾಡಿ? ಉತ್ಸಾಹದಿಂದ ಮಾಡ್ರಿ. ಎರಡನೇದು ಸತತ ಪರಿಶ್ರಮ. ಮೂರನೇದೇನು ಹೇಳಿಲ್ಲ, ಮನೋಧರ್ಮ ಅಂತ ಹೇಳಿದೆ. ಮನೋಧರ್ಮದ ಹಿಂದೆ ಇನ್ನೊಂದದ, ಒಂದು ಸಾಮಾಜಿಕ ಕಾಳಜಿ ಅಂತಂದ್ರೆ. ಜೀವನದಾಗ ಯಶಸ್ಸಾಗ್ಬೇಕಾದ್ರೆ ಮೊದಲು ಹೇಳ್ತೇನೆ, ಆಮೇಲೆ ಪರೀಕ್ಷೆ ಯಶಸ್ಸು ಆಮೇಲೆ ಹೇಳ್ತೇನೆ. ಒಂದು ಸಾಮಾಜಿಕ ಕಾಳಜಿ ಇರ್ಬೇಕು. ಬರೀ ಬದುಕಿದ್ರೆ ನಿಮ್ಗೊಬ್ಬರೇ ಬದುಕಿದ್ರೆ ಪ್ರಯೋಜನ ಇಲ್ಲ. ಏನಾದ್ರೂ ಉಪಯೋಗ ಆಗ್ಬೇಕಲ್ಲ ಮಂದಿಗೆ, 4 ಮಂದಿಗೆ. ನಾನು ಬಹಳ ವರ್ಷ ಕಾಲೇಜ್ನಾಗ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದ್ ದಿವಸ ಹುಡುಗರಿಗೆ ಪಾಠ ಮಾಡ್ಕೋತ ಒಂದು ಪ್ರಶ್ನೆ ಕೇಳಿದೆ. ನಿಮಗೂ ಕೇಳ್ತೇನೆ ಅದು. ನೀವು ಭಾಳ ಶಾಣೆ ಹುಡುಗರು, ಬೆಂಗಳೂರು ಹುಡುಗಿಂತ ಶಾಣೆ ಇದ್ದೀರಿ ನೀವು. ಆ ಹುಡುಗರಿಗೆ ಏನ್ ಕೇಳಿದೆ, ಫೈನಲ್ ಇಯರ್ BSc ಹುಡುಗರಿಗೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತದ ಅಂತ ಕೇಳಿದೆ. ನಿಮ್ಗೂ ಕೇಳ್ಬೋದಲ್ಲ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಎಲ್ಲರಿಗೂ ಗೊತ್ತ, ಭಾಳ ಶಾಣೆ ಹುಡುಗರು ಕೈ ಗೊತ್ತು. ಅಜ್ಜನ ತಂದೆ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಇಷ್ಟು ಮಂದಿಗೆ ಗೊತ್ತದ, ವೆರಿ ಗುಡ್. ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಅವ್ರ ತಂದೆ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಗೊತ್ತಿಲ್ಲ. ಅದೇ ನೀವು ಶಾಣೆ ಇರ್ತೀರಂತ. ನಮ್ಮ ಬೆಂಗಳೂರಾಗ ಇದಕ್ಕಿಂತ ಕಮ್ಮಿ. ಅಜ್ಜನ ಹೆಸರು ಕೇಳಿದ್ರೆ ಬಹಳ ಮಂದಿ ಗೊತ್ತಿದೆ, ಒಬ್ಬರು ಕೈ ಎತ್ತಲಿಲ್ಲ. ಕೇಳಿದೆ, ವಿಚಿತ್ರ ಅಲ್ಲ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮ್ಗೆ ಯಾಕ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದೆ ಅಂತ ಹೇಳಿದ್ಲು. ಏನ್ ಪ್ರಯೋಜನ ಬಿಡ್ರಿ ಸರ್ ಅಂದ್ಲು. ಅಲ್ಲಮ್ಮ, ನಮ್ಮ ಅಜ್ಜನ ಹೆಸರು ಕೇಳಂಗಿಲ್ಲ, ನಿಮ್ಮ ಅಜ್ಜನ ಹೆಸರು ಏನ್ ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಆಕೆ ಅಂದ್, ಹೌದ್ರಿ ಸರ್, ನೆನಪಿಟ್ಟು ಏನ್ ಪ್ರಯೋಜನ ಸರ್, ಏನ್ ದೊಡ್ಡ ಸಾಧನೆ ಮಾಡಿದ್ರೆ ಅಂತ ನೆನ್ಪಿಡ್ಬೇಕ್ರಿ ಅಂದ್ಲು. ಅಯ್ಯೋ ಕರ್ಮ, ಆಕೆ ಶಿಫ್ಟ್ ನೋಡಿ ಹೋಗ್ಬಿಡ ಮತ್ತೆ ಸುಮ್ಮನೆ ಕೊಡು ಅಂತ ಹೇಳಿ. ಇನ್ನು ಹೇಳಿದೆ, ಇನ್ನು ಕೆಲವು ಹೆಸರು ಹೇಳ್ಕೊತ ಹೋಗ್ತೀನಿ, ನಿಮಗೂ ಕೇಳ್ತೀನಿ. ಇನ್ನು ಕೆಲವು ಹೆಸರು ಹೇಳ್ತೀನಿ, ಗೊತ್ತಿದ್ರೆ ಕೈ ಎತ್ತೀನಿ, ತಲೆ ಕೆಡ್ಸ್ಕೋಬೇಡ್ರಿ ಅಂದೆ. ಹುರುಪ್ಲೆ ಕೂತು ಹುಡುಗರೆಲ್ಲ. ನಾನು ಕೇಳಿದೆ, ಅಯೋಧ್ಯ ರಾಮ ಎಷ್ಟು ಮಂದಿಗೆ ಹೆಸರು ಗೊತ್ತದ? ಎಲ್ಲರಿಗೂ ಗೊತ್ತದ, ಭಾಳ ಶಾಣೆ ಹುಡುಗರು. ಅಯೋಧ್ಯ ರಾಮ್ ಗೊತ್ತದ, ಕೃಷ್ಣ ಎಲ್ಲ ಗೊತ್ತದ, ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ಪ್ರಾಫೆಟ್ ಮೊಹಮ್ಮದ್, ರಾಮಕೃಷ್ಣ, ವಿವೇಕಾನಂದ, ಬಸವಣ್ಣ. ನೋಡಿ ನಮ್ಮ ಹುಡುಗರು ಹೆಂಗೆ ಹೇಳಿದ್ರು, ಎಲ್ಲರಿಗೂ ಗೊತ್ತಿತ್ತು. ರಾಮನ ಹಿಡ್ಕೊಂಡು ಬಸವಣ್ಣವ್ರ ತನಕ ಎಲ್ಲಾರ ಹೆಸರು ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ನಾ ಹೇಳಿದೆ, ನನಗೊಂದು ತಕರಾರು ಬಂತು ನೋಡ್ರಿ ಈಗ ಅಂತೇಳಿ. ಇಷ್ಟು ಮಂದಿ ಹೆಸರಿದ್ದಲ್ಲ ರಾಮನ ಹಿಡ್ಕೊಂಡು ಬಸವಣ್ಣವ್ರ ತನಕ. ಇವ್ರು ಯಾರ ಮೊಮ್ಮಗನೂ ನಾನಲ್ಲ, ಹೌದಲ್ಲ? ಅದು ಎಲ್ಲಾರ್ದು ಹೆಸರು ನೆನ್ಪಿಟ್ಟೀನಿ, ಆದ್ರೆ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾರ್ಯಾರ್ದು ನೆನ್ಪಿಟ್ಟಿನಲ್ರಿ. ಎಲ್ಲಿ ರಾಮ, ಎಲ್ಲಿ ಕೃಷ್ಣ, ಎಲ್ಲಿ ಬುದ್ಧ, ಎಲ್ಲಿ ಮಹಾವೀರ, ಎಲ್ಲಿ ಬಸವಣ್ಣ? ನೋಡೇ ಇಲ್ಲಪ್ಪ. 9 ವರ್ಷ ಇದ್ದಂತ ಬಸವಣ್ಣ ನೆನ್ಪಿಟ್ಟೀನಿ, ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ.
ಗೊತ್ತಿಲ್ಲ. ಯಾಕೆ ವಿಚಾರ ಮಾಡಿ ಹೇಳ್ರಿ ಎಂದೆ. ಒಂದು 5 ಮಿನಿಟ್ ಟೈಮ್ ಕೊಟ್ಟೆ. ಎಲ್ಲರೂ ವಿಚಾರ ಮಾಡ್ತಿದ್ರು. ಒಂದು ಕ್ಲಾಸ್ನಾಗ ಹುಡುಗಿದ್ಲು, ಪದ್ಮಿನಿ ಪ್ರಿಯದರ್ಶಿನಿ ಅಂತ ಹುಡುಗಿ ಒಬ್ಬಾಕಿ, ಭಾರಿ ಬ್ರಿಲಿಯಂಟ್. BSc ಮಾಡ್ಕೊಂಡು IIM ಅಹಮದಾಬಾದಕ್ಕೆ ಹೋಗಿ ಈಗ ದುಬೈದ ದೊಡ್ಡ ಕಂಪನಿ ನಡೆಸ್ತಾಳೆ. ಆಕಿ ಭಾರಿ ಯಶಸ್ವಿ ಆಗಿ. ಆಕೆ ಕೈಯಾಗ ಒಂದು 15 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೆಲಸ ಮಾಡ್ತಾರೆ. ನೋಡ್ರಿ, ಆ ಹುಡುಗಿದ ಮಧ್ಯಮ ವರ್ಗದಾಗ ಬಂದಂಥ ಹುಡುಗಿ. ಅವರಪ್ಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಅಟೆಂಡರ್ ಆಗಿದ್ದ. ಆ ಹುಡುಗಿ ಕಷ್ಟಪಟ್ಟು ಮಾಡಿ ಇವತ್ತು ದುಬೈದಾಗ ಆಕಿ ಕೈಯೊಳಗೆ 15 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ ಕೆಲಸ ಮಾಡ್ತಾರೆ, ದೊಡ್ಡ ಕಂಪನಿ ಮಾಡಕ್ಕೆ. ಆ ಹುಡುಗಿ ಹೇಳಿದ ಉತ್ತರ ನನಗೆ ಹೇಳಿದ್ಲು, ಸರ್ ನೀವೇನು ಕೇಳಿದ್ರಿ ಪ್ರಶ್ನೆ, ನನ್ನ ಜೀವನಕ್ಕೊಂದು ಮಾರ್ಗದರ್ಶನ ಆಯ್ತು ನೋಡ್ರಿ ಎಂದು. ಏನು ಮಾರ್ಗದರ್ಶನ ಆತವ ಅಂತ ಕೇಳಿದೆ. ಆಕೆ ಹೇಳಿದ್ದು ನನಗೆ ಮಾರ್ಗದರ್ಶನ ಆಯ್ತು. ನಿಮಗೂ ಮಾರ್ಗದರ್ಶನ ಆಗ್ಬೋದು ಜೀವನಕ್ಕೆ. ಆಕೆ ಹುಡುಗಿ ಏನು ಹೇಳಿದ್ ಗೊತ್ತದೆ? ಸರ್, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬ್ಯಾಟ್ರಿ ಹೋಗ್ತಾರೆ, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯುವುದಿಲ್ಲ ಅಂತ ಅಲ್ಲ. ಬರೀ ನನಗೆ ಬದುಕೊಂಡೋದ್ರೆ ನಮ್ಗೆ ಯಾರು ನೆನೆಸೋದಿಲ್ಲ. ಮನ್ನಿ ಮೊಮ್ಮಕ್ಕಳ ಹೆಸರು ನೆನ್ಪಿಡೋದಿಲ್ಲ ನಿಮ್ದು. ಆದ್ರೆ ರಾಮ, ಕೃಷ್ಣ, ಬುದ್ಧ, ಮಹಾವೀರ ಎಲ್ಲರ ಬಸವಣ್ಣ ಹೆಸರು ಹೇಳಿದ್ನಲ್ಲ, ಅವ್ರು ಯಾರು ತಮಗೋಸ್ಕರ ಬದುಕಲಿಲ್ಲ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇದ್ದಿದ್ದಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರು ಡಿಪಾಸಿಟ್ ಮಾಡಿದ್ದೆಲ್ಲ ನಮ್ಮ ಹೃದಯದಾಗ ಮಾಡ್ಯಾರ ಇಲ್ಲಿವರೆಗೂ ಅಲ್ಲ. ಅದಕ್ಕೆ ನೆನೆಸ್ತೀವಿ ಅವ್ರನ್ನ. ಆಶ್ಚರ್ಯ ಅನಿಸ್ತದೆ ನನಗೆ. ಈಗೆಲ್ಲ ನಾ ಕನ್ನಡ ಮಾಸ್ತರಿಗೆ ಹೇಳ್ತಿರ್ತೀನಿ ಎಲ್ಲ ಕಡೆನೂ, ಒಂದು ಸಾಲು ಬರಿಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ನಾವು ಕನ್ನಡದಾಗ. ಆ ಮನುಷ್ಯ 900 ವರ್ಷದಿಂದ ಬರೆದಂತ ಕನ್ನಡ ಎಷ್ಟು ಸುಲಭ ಅಂತಂದ್ರೆ, ಒತ್ತಕ್ಷರ ಕೂಡ ಇಲ್ಲಲ್ರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಇಲ್ಲ. 12ನೇ ಶತಮಾನದಾಗ ಬರೆದಂಥದ್ದು ಅದ್ಭುತ ಅನ್ಸಂಗಿಲ್ಲ? ಹಂಗೆ ಬರ್ದದಕ್ಕೆ ನೆನೆಸ್ಕೋತೀವಿ ಇವತ್ತು ನಾವು. 3ನೇ ಕಾರ್ಯಕ್ರಮ ಐತಲ್ಲ, ಮೊದಲನೇದು ಜೀವನೋತ್ಸಾಹ, 2ನೇದು ಸತತ ಪ್ರಯತ್ನ, 3ನೇದು ಸಾಮಾಜಿಕ ಕಳಕಳಿ. ಯಾರು ಮತ್ತೊಬ್ಬರಿಗೋಸ್ಕರ ಮಾಡ್ಲಿಕ್ಕೆ ಶುರು ಮಾಡ್ತಿರೋ ನಿಮ್ಮ ಹೆಸರು ಶಾಶ್ವತ ಆಗ್ತದೆ, ಜಗತ್ತು ನಿಮ್ಮ ನೆನೆಸ್ತದೆ, ಯಶಸ್ಸು ನಿಮ್ ಬರ್ತದೆ. ಒಂದು ಆದಂಥ ಘಟನೆ ನಿಮ್ಗೆ ಹೇಳ್ಬಿಡ್ತೀನಿ. ಅದು ಹೇಳಬಾರ್ದು ಅನ್ಕೊಂಡಿದ್ದೆ, ಈಗ ತಕ್ಷಣ ಯಾಕೋ ನೆನಪಿಗೆ ಬಂತ ಹೇಳಬೇಕು ಅನಿಸ್ತು. ಈ ಘಟನೆ ಆದದ್ದು ಮದ್ರಾಸ್ನಾಗ ಆದದ್ದು. ಇದನ್ನು ಬರೆದು ನಾನು ಇಂಟರ್ನೆಟ್ನಾಗ ಹಾಕಿ ಸುಮಾರು 12 ವರ್ಷ ಆಗಿ, 10-12 ವರ್ಷ ಆಗಿರ್ಬೇಕು. ನನಗೆ 26,000 ಪತ್ರ ಬಂದವು ಪ್ರಪಂಚದ ಮೂಲೆಯಿಂದ. ಸರ್, ಈ ಘಟನೆ ನಮ್ಮ ಜೀವನ ಪರಿವರ್ತನೆ ಮಾಡ್ಯದ ಅಂತ, ನಿಮಗೂ ಬಹುಶಃ ಪ್ರಯೋಜನ ಆಗ್ಬೋದು ಅಂತ ಹೇಳ್ತೇನೆ. ನನ್ನ ಗೆಳೆಯ ಒಬ್ಬವ ಮದ್ರಾಸ್ನಾಗಿದ್ದ. ಹ್ಯೂಲೆಟ್ ಪ್ಯಾಕರ್ಡ್ ಅಂತ ಕಂಪನಿ, HP ಅಂತ ಕೇಳಿರಿ, HP ಅಂತ ಕಂಪ್ಯೂಟರ್ ಕಂಪನಿ ಅದು. ಅಲ್ಲಿ ಮ್ಯಾನೇಜರ್ ಇದ್ದ. ಒಂದು ದಿವಸ ಶನಿವಾರ ಭಾನುವಾರ ಸೂಟಿ ಇರ್ತಾವಲ್ಲ ಅವ್ರಿಗೆಲ್ಲ, ಆರಾಮಾಗಿ ಪೇಪರ್ ಓದ್ಕೊಂಡು ಕೂತಾನೆ. ಶನಿವಾರ ದಿವಸ ಅವನ ಹೆಂಡತಿ ಬಂದು, ಸಾಕು ಮಾಡ್ರಿ ಪೇಪರ್ ಓದೋದಿನ, ಎಷ್ಟು ಓದ್ತೀರಿ ನೋಡ್ರಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳ. ಇದೆಲ್ಲರ ಮನೆಯಾಗ ಆಗೋದೆ, ನಿಮಗೂ ಅಲ್ಲ ಅನುಭವ ಅದ. ನೀವೇನಾರ ಚಲೋ ಕೆಲಸ ಮಾಡಿದ್ರಂದ್ರೆ ಅವ್ವ ಅಪ್ಪ ಇಬ್ರು ಹೇಳ್ತಾರೆ ನನ್ನ ಮಗ ನನ್ನ ಮಗಳು ಅಂತಾರೆ. ನೀವೇನಾರ ತಪ್ಪು ಕೆಲಸ ಮಾಡಿದ್ರಂದ್ರೆ ಅವು ಹೇಳ್ತಾರೆ ನೋಡ್ರಿ ನಿಮ್ಮ ಮಗ. ಯಾವಾಗ ನಿಮ್ಮ ಮಗ ನಿಮ್ಮ ಮಗಳು ಅಂತ ಬರ್ತದೋ ಅಂತ ತಕರಾರು ಬಂತು ಅಂತೇನೋ. ಹೆಂಡತಿ ಬಂದು ಹೇಳಿದ್ದು, ನೋಡ್ರಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳ, ನಿಮ್ಮ ಮಗಳು ಅಂದ್ಕೊಳ್ಳಿ ಏನು ತಕರಾರದ ಅಂತ ಗೊತ್ತಾಯ್ತು. ಪೇಪರ್ ಕೆಳಗಿಟ್ಟ, ನೋಡಿದ, ಹುಡುಗಿ ಕೂತಿತ್ತಲ್ಲಿ, 6 ವರ್ಷ ಹುಡುಗಿ ಅಳ್ತಿತ್ತು ಒಂದೇ ಸಮ. ಯಾಕೆ ಅಳ್ತಾಳಕಿ ಅಂತ ನೋಡಿದ, ಗೊತ್ತಾತ ನಾವು ಏನಂದ್ರೆ ಅವ್ವ ಮಗಳಿಗೆ ಮೊಸರನ್ನ ತಿನ್ನು ಅಂತ ತಗೊಂಬಂದ. ಆ ಹುಡುಗಿ ಮೊಸರನ್ನ ಕಂಡ್ರೆ ಆಗುದಿಲ್ಲ, ಒಲ್ಲೆ ಅಂತ ಹುಡುಗಿ ತಿನ್ನು ಅಂತ ಅವ್ವ. ಆ ಗದ್ದಲ್ದಾಗ ಹುಡುಗಿ ಹತ್ಕೋತ್ ಕೂತಿತ್ತು. ಅಪ್ಪ ಏನ್ ಮಾಡಿದ, ಪೇಪರ್ ಬಿಟ್ಟ, ಆ ಮಗ್ಲ ಕೂತ, ಆ ಹುಡುಗಿ ಭುಜದ ಮೇಲೆ ಕೈ ಹಾಕಿ, ಅವ್ವ ನನಗೋಸ್ಕರ 2 ಚಮಚ ತಿನ್ಬಿಡಮ್ಮ, ನೀ ತಿನ್ಲಿಲ್ಲ ನಿಮ್ಮವ್ವ ನಾನು ಬೈತಾಳ. ಆ ಹುಡುಗಂತೂ ತಿಂತೀನಪ್ಪ, ನಾ ಕೇಳಿದ್ ಕೊಡಿಸ್ತಿ ಅಂದ್ಲು. ಹುಡುಗರು ದಡ್ಡ ಅಲ್ಲ, ಬಹಳ ಶಣೆ ಇರ್ತಾವು, ಯಾವಾಗ ಹುಕ್ ಹಾಕ್ಬೇಕು ಅಂತ ಗೊತ್ತಿರ್ತವೆ. ಅಪ್ಪನ ಮೂಡ್ ನೋಡ್ಕೊಂಡು ಕರೆಕ್ಟಾಗಿ ಹುಕ್ ಹಾಕ್ತಾವ. ನಾ ಕೇಳಿದ್ ಕೊಡಿಸ್ತಿ ಅಂದು. ಇವನ್ ಬಗ್ರಿ ದಾನಶೂರ ಕರ್ಣ ಆಗಿದ್ದ, ಕೊಡಿಸ್ತೀನಿ ಮಗಳ, ಏನ್ ಬೇಕಾದ್ ಕೊಡಿಸ್ತೀನಿ ಅಂದ. ಆಕಿ ಗೊತ್ತ ಅಪ್ಪನ ಮಾತು ಬರೇ ಕೀಲಿಕೈ ಅಲ್ಲೇ ಅದ. ಅವು ನೋಡಿದ್ಲಕ್ಕಿ, ಅವ್ವ ನೀನು ಕೊಡಿಸ್ಬೇಕು ಅಂದು. ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ಅಂತ ಒಂದು. ಆ ಹುಡುಗಿ ಕಣ್ಣು ಒರೆಸ್ಕೊಂಡ್ಬಿಟ್ಟು ಆ ಬಟ್ಲ ಅನ್ನ ಪೂರ್ತಿ ಗಬಗಬ ತಿಂತು. ಅಪ್ಪಗೆ ಸಂಕಟ, ಅದಕ್ಕೆ ಮೊಸರನ್ನ ಕಂಡ್ರೆ ಆಗೋದಿಲ್ಲ. ಪಾಪ ಏನೋ ಬೇಕಾಗ್ಯದ, ಆದ್ರೆ ಆಶಾಕ್ ತಿನ್ಲಿಕ್ಕೆ ಇರ್ತದೆ ಪಾಪಿದು. ಏನು ಬೇಕಾಗಿದೆ ಏನೋ ಅಂದ. ಆ ಹುಡುಗಿ ತಿಂದು ಕೈ ಬಾಯಿ ತೊಳ್ಕೊಂಡು ನೀರು ಕುಡಿದು ಓಡಿ ಬಂದು, ಅಪ್ಪ ಸೋಫಾದ ಮೇಲೆ ಕೂತಿದ್ದ, ಓಡಿ ಬಂದು ಅಪ್ಪನ ತೊಡಿ ಮೇಲೆ ಹಾರು ಕೂತಿ. 6 ವರ್ಷ ಹುಡುಗಿ ಕೂತು, ಮಕ್ಕಳು ಏನಾರ ಬೇಕಾತಂದ್ರೆ ಬಹಳ ಚಂದ ಇರ್ತಾವ. ತನ್ನ ಪುಟ್ಟ ಕೈಯನ್ನ ಅಪ್ಪನ ಕುತ್ತಿಗೆ ಸುತ್ತ ಹಾಕಿ, ಅಪ್ಪ
ನಾ ಕೇಳಿದ್ ಕೊಡಿಸ್ತಿ ಅಂದ್ಲು. ಅಪ್ಪನ ಎದಿ ಹಸಕ್ಕಂತ ಏನೋ ಉತ್ಸಾಹದಾಗ ಏನ್ ಬೇಕಾದ್ರೆ ಕೇಳ ಮಗನ ಅಂದ್ಬಿಟ್ಟಾನ. ಅಂದಾಜ್ ಹೇಳ್ದ, ನೋಡವಾ ನಿಮ್ಮ ಅಪ್ಪ ಬಹಳ ಶ್ರೀಮಂತಲ್ಲ, ಬಹಳ ತೊಟ್ಟಿದ್ ಕೇಳ್ಬೇಡ, ಯಾವ್ದಾರ ಚೀಪ್ ಆಗಿದ್ರೆ ಕೇಳು ಅಂದು. ಅಪ್ಪ ಭಾರಿ ಚೀಪ್ ಅದ ಇದು ಒಂದು, ಹಂಗಾರೆ ಕೇಳ ಮಗಳ ಕೊಡಿಸ್ತೀನಿ ಅಂದ. ಆ ಹುಡುಗಿ ಸ್ವಲ್ಪ ಎಚ್ಚರ ಆತು, ಎಲ್ಲಾರು ನನ್ನೇ ನೋಡ್ಲಿಕ್ಕೆ ಹತ್ಯಾರ ಕೊಲ್ಯಾಗ ಅಂತ. ಯಾರ್ಯಾರಿದ್ರು ಕೊಲ್ಯಾಗ? ಅಪ್ಪ, ಅವ್ವ, ಅವ್ವ, ಅಜ್ಜಿ. ಆ 3 ಮಂದಿ ಹಿಂಗೆ ನೋಡ್ತೀರಿ, ಏನ್ ಕೇಳ್ತಾಳೆ ಆಕಿ ಅಂತ. ಆಕಿ ಇನ್ನೂ ಕೈ ಬಿಗಿ ಮಾಡಿ ಅಪ್ಪನ ಕಿವಿ ಹತ್ತಿರ ತನ್ನ ಬಾಯಿ ತಂದು, ಇಲ್ಲ ಅನ್ಬಾರ್ದಪ್ಪ ಅಂದ್ಲು. ಇಲ್ಲ ಕೊಡಿಸ್ತೀನಿ ಮಗಳ, ನೀ ಕೇಳು ಒಂದು, ಚೀಪ್ ಅದಪ್ಪ ಇದು ಒಂದು, ಹಂಗಾರೆ ಮತ್ತೆ ಕೇಳಿ ಮೊದಲು ಕೇಳಿ ಕೊಡ್ತೀನಿ ಅಂದ. ಹಂಗಾರೆ ನಾಳೆ ಭಾನುವಾರ ಅಲ್ಲೇನು ಅಂದ್ಲು. ಭಾನುವಾರ ಸಂಕೋಚ ಮಾಡ್ಕೋಬೇಡ, ಕೇಳು ಅಂದ. ಅಪ್ಪ ನಾಳೆ ಭಾನುವಾರದ, ನಾನು ಕರ್ಕೊಂಡು ಹೋಗಿ ಸಲೂನಿಗೆ ಕರ್ಕೊಂಡು ನನ್ನ ತಲೆ ಬೋಳಿಸ್ಕೊಂಡ್ ಬರ್ತಿ ಅಂದು. ನನ್ನ ತಲೆ ಬೋಳಿಸ್ಕೊಂಡ್ ಬರ್ತಿ ಅಂದು. ಅಪ್ಪಗ 230 ವೋಲ್ಟ್ ಸಾಕೆಟ್ನಾಗ ಬಟ್ ಹಾಕಿದಂಗ ಆತ. ಅವ್ವ ಅಜ್ಜಿ ನೆಲ ಬಿಟ್ಟು 3 ಫೂಟ್ ಮ್ಯಾಲ ಹಾರಿದ್ದು ಪಟ್ ಅಂತ. ಅಸಹ್ಯ ಇದೇನಿದು, ಹುಡುಗಿ ತಲೆ ಬೋಳಿಸ್ಕೊಳ್ಳೋದು ಅಸಹ್ಯ ಆಗೋದಿಲ್ಲ, ಇದು ಅವಶ್ಯಕನ ಅಂದು. ಅಪ್ಪ ಅಂದ, ಆಗೋದಿಲ್ಲ, ತಲೆ ಯಾಕೆ ಬೋಳಿಸ್ಕೊತಿ ಅಂದ. ಯಾಕಂತ ಕೇಳ್ಬೇಡ, ನನಗೆ ಬೇಕು ಅಂದು. ಯಾಕಂತ ಕೇಳ್ದ, ಯಾಕಂತ ಕೇಳ್ಬೇಡ, ನಾನು ತಲೆ ಬೋಳಿಸ್ಕೋಬೇಕು. ಅವ ಹೇಳ್ಕತ್ತ, ನೋಡು ಹುಡುಗಿ ಹಂಗೆ ಮಾಡಬಾರ್ದವ, ನೋಡು ಈ ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದ ಕೂದ, ಚಂದ ಕಾಣಿಸ್ತಿ ಗೊತ್ತದೇನು, ತಲೆ ಬೋಳ್ಸ್ಕೊಂಡು ಹುಡುಗಿ ಚಲೋ ಕಾಣಿಸ್ತಾಳ ಬಿಡ್ತಾಳ, ನಾನು ತಲೆ ಬೋಳ್ಸ್ಕೋಬೇಕು. ಮಾಡಿದ್ರು ಹೋಗನ್ನ. ಆ ಹುಡುಗಿ ಹೋ ಅಂತ ಹಳ್ಳಿಗಟ್ಟಿ ಅದ್ಗೋತ್ ಹೇಳಿತು, ಅಪ್ಪ ನನಗೆ ಹೋದ ವಾರ ನೀ ಹರಿಶ್ಚಂದ್ರ ಕತೆ ಹೇಳಿದ್ದಿ, ಒಂದು ಸಲ ಮಾತು ಕೊಟ್ರೆ ಅದ್ರಂಗೆ ನಡ್ಕೋಬೇಕಂತ ಹೇಳಿದ್ದಿಲ್ಲ. 5 ಮಿನಿಟಿಂದ ಮಾತು ಕೊಟ್ಟಿದ್ದಿ, ಮತ್ತು ನಾ ಕೇಳಿದ್ದು ಕಾಸ್ಟ್ಲಿ ಇಲ್ಲ, ಭಾರಿ ಚೀಪ್ ಅದ ಇದು ಅಂದ್ರು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡ್ದ. ಅಪೋಸಿಷನ್ ಪಾರ್ಟಿ ಯಾರು? ಹೆಂಡತಿ ಅತ್ತಿ ಇಬ್ಬರು ನೋಡ್ದ ಆತ ಮಾಡ್ತೀನಿ, ಅವ್ ಮಾತು ಕೊಟ್ಟಿನಲ್ಲ ಅಂದ. ಅವತ್ತು ರಾತ್ರಿ ಕುರುಕ್ಷೇತ್ರ ಆಗಿರ್ಬೇಕು ಮನೆಯೊಳಗೆ. ಮರುದಿವ್ಸ ಮುಂಜಾನೆ ಹುಡುಗಿನ ಕರ್ಕೊಂಡು ಹೋಗಿ ಸಲೂನಿಗೆ ತಲೆ ಬೋಳಿಸ್ಕೊಂಡ್ ಬಂದ. ವಿಚಿತ್ರ ಕಾಣಿಸಿತ್ತು ಹುಡುಗಿದು. ಮರುದಿವ್ಸ ಮುಂಜಾನೆ ಸಾಲಿಗೆ ಹೋಗ್ಲಿಕ್ಕೆ ತಯಾರಾಗ್ಯದ. ನಿಮ್ಮ ಕಣ್ಣು ಒಂದು ಚಿತ್ರ ಬರ್ಬೇಕದು. 6 ವರ್ಷ ಹುಡುಗಿ, ಚಂದ ಹುಡುಗಿ, ಹೆಗಲಿಗೆ ಒಂದು ಚೀಲ ಹಾಕೊ, ಬೆಸ್ಟ್ ಯೂನಿಫಾರ್ಮ್ ಹಾಕೊಂಡದ, ಹೆಗಲಿಗೆ ಒಂದು ಚೀಲ, ಬಲಗಡೆ ವಾಟರ್ ಬಾಟ್ಲು, ಈಗ ಟಿಫಿನ್ ಕ್ಯಾರಿಯರು, ಮೇಲೆ ಬೋಳ್ತಲಿ. ಅಪ್ಪ ಕಾರ್ನಾಗ ಕರ್ಕೊಂಡು ಹೋದ, ಸಾಲಿ ಹತ್ರ ಬಿಟ್ಟ. ಆ ಹುಡುಗಿ ನೋಡ್ಲಿಕ್ಕೆ ಆಗೋಲ್ತು ನಾವು. ಆ ಹೋಗಿ ಗೇಟ್ ಅದು ನಿಂತ್ಕೊಂಡು ಹುಡುಗಿ ಒಳಗೆ ಹೋಗ್ಲಿಲ್ಲ. ಒಳಗೆ ಹೋಗು, ಗೇಟ್ ಅದು ನಿಂದ್ರಬೇಡ ಅಂದ. ಅವಳಿಗೆ, ಇಲ್ಲಪ್ಪ ನನ್ನ ಫ್ರೆಂಡ್ ಬರ್ತಾನೆ, ಕಾಯ್ತೀನಿ ಅಂದು. ಅದು ಯಾವ ಫ್ರೆಂಡ್ ಅಪ್ಪ ಅವ? ನಾನು ನೋಡ್ತೀನಿ ಕಾರ್ನಾಗ ಕೂತಪ್ಪ. 1 ಮಿನಿಟ್ಗೆ ಇನ್ನೊಂದು ಕಾರ್ ಬಂತ ಅದ್ರ ಹಿಂದೆ. ಅದ್ರಾಗಿಂದ ಹುಡುಗ ಹಿಡ್ದ, ಸಣ್ಣ ಹುಡುಗ, ಅಷ್ಟೇ ವಯಸ್ಸಿನ ಹುಡುಗ, ಅಂಥದೇ ಯೂನಿಫಾರ್ಮು, ಅಂಥದೇ ಹೆಗಲ್ ಚೀಲ, ಅಂಥದೇ ವಾಟರ್ ಬಾಟ್ಲು, ಅಂಥದೇ ಟಿಫಿನ್ ಕ್ಯಾರಿಯರು, ಅವಂದು ಬೋಳ್ತಾನೆ. ಅವ ನಿಧಾನಕ್ಕೆ ಹೋಗಿ ಆ ಹುಡುಗಿ ಹತ್ರ ಮಾತಾಡ್ತಿದ್ದ. ಈ ಹುಡುಗಿ ಅಪ್ಪಂದ ಸಾಲಿ ಯೂನಿಫಾರ್ಮ್ ಚೇಂಜ್ ಆತೋ ಏನೋ ಅಲ್ಲ, ಅವನು ತಲೆ ಬಳಸ್ಕೊಂಡು ಸಾಲಿ ಯೂನಿಫಾರ್ಮ್ ಆತೇನೋ ವಿಚಿತ್ರ ಅಂತ ನೋಡ್ತಿದ್ದ. ಅಟೋತಿಗೆ ಹಿಂದಿನ ಕಾರ್ ಬಂತಲ್ಲ, ಅದ್ರಾಗ ಒಬ್ಬ ಹೆಣ್ಮಗಳು ಇಳಿದ್ಲು. ಆಕೆನೇ ಡ್ರೈವ್ ಮಾಡ್ಕೊಂಡ್ ಬರ್ತಿದ್ಲು ಕಾರು. ಆಕೆ ಇವನ್ ಕಡೆ ಬಂದು, ಹುಡುಗಿ ಅಪ್ಪನ ಕಡೆ. ಅವರೇ ಹಿಡ್ಕೊ ನಿಂತಾನಿವ, ಆಕೆ ನೋಡೇ ಇಲ್ಲ. ಆಕೆ ಒಂದೇ ಸಮ ಕಣ್ಣಾಗ ನೀರಿತ್ತು ಆಕೆಗೆ. ಅತ್ಗೋತ್ ಬಂದಾಕಿ ಕೈ ಮುಗಿದ್ಲು. ಸರ್, ಆ ಹುಡುಗಿ ನಿಮ್ಮ ಮಗಳೇನ್ರಿ ಅಂತ ಕೇಳಿದ್ಲು. ಹೌದು, ನಮ್ಮ ಹುಡುಗಿ ನನ್ನ ಮಗಳಾಕಿ. ತಕ್ಷಣ ಆಕೆ ಹೇಳಿದ್ದಂತ, ಸರ್ ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ದೇವರಿಗೆ ಬೇಡ್ಕೊಂಡಿದ್ರೋ ಗೊತ್ತಿಲ್ಲ, ಒಬ್ಬ ದೊಡ್ಡ ದೇವತೆ ನಿಮ್ಮ ಮಗಳಾಗಿ ಬಂದಾಳ, ಕೃತ ದೇವ್ರು ಬಹಳ ಆಶೀರ್ವಾದ ಮಾಡ ನಿಮ್ಮ ಮೇಲೆ ಅಂತಂದು. ನೀವು ಕೇಳಿಸ್ಕೊಳ್ಳವಲ್ಲ, ಆ ಹುಡುಗ ನಿಮ್ಮ ಮಗ ಏನು ಅಂತ ಕೇಳ್ದ. ಹೌದು ಸರ್, ನನ್ನ ಮಗ. ಏನು ವಿಚಿತ್ರ ನೋಡ್ರಿ ಅಂದಿವ. ಶನಿವಾರ ದಿವಸ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ನೀನು ಕರ್ಕೊಂಡು ತಲೆ ಬೋಳ್ಸ್ಕೊಂಬಂದಾಕಿದು. ನಿಮ್ಮ ಹುಡುಗನ ತಲೆ ಬೋಳ್ಸ್ಕೊಂಬಂದಾನ, ಏನು ವಿಶೇಷ ಅಂದ್ಬಿಟ್ಟು ಆಕಿ ನೋಡ್ದ. ಅಲ್ದಂಗೆ ಆಕಿ ನೋಡಿದ್ದಿಲ್ಲ. ಆಕಿ ಬದ್ದೆ ಹೇಳಲಿಕ್ಕೆ ಹತ್ತಿದ್ದಲ್ಲ, ಏನು ವಿಶೇಷ ಅಂತ ಕೇಳಿ ಆಕಿ ನೋಡಿದ ಕೂಡಲೇ ಆಕಿಗೆ ಏನಾತೋ ಗೊತ್ತಿಲ್ಲ, ದುಃಖ ತಡಿಲಿಕ್ಕಾಗಲ್ಲ, ನೆಲದ ಮೇಲೆ ಕೂತು ಕುಸಿದ್ ಬಿಟ್ಟು ಅಳ್ಲಿಕ್ಕೆ ಹತ್ಬಿಟ್ಲು. ಇವ್ ಗಾಬರಿ ಆತು, ನಾ ಏನಾದ್ರು ಅಂದ್ಬಿಟ್ನೇನೋ, ಇಲ್ಲ ತಪ್ಪಾತ ನಾನೇನಾದ್ರು ಅಂದೇನೋ ಅಂತ ಕೇಳ್ದ. ಆಕೆ ಎದ್ದಿಂದ ಕಣ್ಣು ಒರೆಸ್ಕೊಂಡು, ಕ್ಷಮಿಸ್ರಿ, ನನಗೆ ತಡ್ಕೊಳಕ್ ಆಗ್ಲಿಲ್ಲ, ಭಾವಾವೇಗ ಬಹಳ ಆಗಿತ್ತು, ತಡ್ಕೊಳಕ್ ಆಗ್ಲಿಲ್ಲ, ನನ್ನ ಮಗ ತಲೆ ಬಳಸ್ಕೊಂಡಿಲ್ಲ ಸರ್ ಅಂದ್ಲು. ನಾನು ಒಬ್ಬನೇ ಮಗ, ಹುಟ್ಟಿದ್ದೆ ಒಂದು ನನಗದು. ಆದ್ರೆ 2 ವರ್ಷದಿಂದ ಅವ್ನು ಜ್ವರ ಭಾಳ ಬರ್ತಿತ್ತು, ಕಡಿಮೆ ಆಗಲೇ ಇಲ್ಲ. ಡಾಕ್ಟರ್ ಕಡೆ ಕರ್ಕೊಂಡೋಗಿ ತೋರಿಸಿದ್ರೆ, ನಿಮ್ಮ ಮಗ ರಕ್ತದ ಕ್ಯಾನ್ಸರ್ ಅದ ಅಂತ ಹೇಳಿದ್ರು, ಬ್ಲಡ್ ಕ್ಯಾನ್ಸರ್ ಅದ. ಎಷ್ಟು ದಿವ್ಸ ಬದುಕ್ತಾನೆ ಹೇಳಿಕ್ ಬರೋದಿಲ್ಲ, ಮನ್ಯಾಗ ಅತಿಥಿ ಇದ್ದಂಗವ, ನಾಳೆ ಹೋಗ್ಬೋದು, ಇನ್ನೊಂದು 3 ತಿಂಗಳು ಹೋಗ್ಬೋದು, 2 ವರ್ಷ ಆದ್ರೂ ಇರ್ಬೋದು. ಎಷ್ಟು ದಿವ್ಸ ಬದುಕ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ದಿವ್ಸ ಚಲೋ ನೋಡ್ಕೊಂಡಿದ್ದು ಬಿಡ್ರಿ ಅವನ್ನ ಅಂದ್ರು. ಈಗ 6 ತಿಂಗಳಿಂದ ಕೆಮೊಥೆರಪಿ ಟ್ರೀಟ್ಮೆಂಟ್ ಶುರು ಮಾಡೀವಿ. ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಕೂದಲೆಲ್ಲ ಉದುರು ಹೋಗ್ಯದ, ಮೈಯೆಲ್ಲ ಒಣಗಿ ಹೋಗ್ಯದ. ಆ ಹುಡುಗ ಡಿಪ್ರೆಷನ್ ಹೋಗ್ಬಿಡ್ತಾನ, ಹೋ ಅಂತ ಹೇಳ್ತಾನೆ, ಬದುಕುದಿಲ್ಲ ಅನ್ಸ್ಬಿಡ್ತದೆ. ಆ ಕೆಮೊಥೆರಪಿ ಮಾಡ್ಸ್ಕೊಂಡು ಮನೆಗೆ ಬಂದ ದಿವಸ ಅಂತೂ ನಾವು ಬದುಕುದಿಲ್ಲ ಅನ್ಸ್ಬಿಡ್ತದೆ.
ನಿಮ್ಮ ಮಗಳು ದೇವತೆ ಅಂತ ಹೇಳಿದ್ನಲ್ಲ, ವಾರಕ್ಕೊಮ್ಮೆ ನಮ್ಮ ಮನೆಗೆ ಬರ್ತಾಳೆ. ಆ ಹುಡುಗನ ಮಗಳು ಕೊಡ್ತಾಳೆ, ಧೈರ್ಯ ತುಂಬ್ತಾಳೆ, ಬಾರೋ ನೀನು ಸಾಲಿಗೆ ಬಾರೋ, ಸಾಲಿಗೆ ಬಂದು ಆರಾಮಾಗ್ತದೆ ಬಾರೋ ಅಂತ. ನಾನು ಬರ್ಕೊಳಕ್ ಆಗೋದಿಲ್ಲ ಅಂತ ಹುಡುಗ ಹೇಳ್ತಾನೆ. ನೀ ಬರ್ಕೋಬೇಡ, ನಾ ಬರ್ಕೋತೀನಿ ಬಾರೋ, ಬರ್ಕೊಂಡು ಕೊಡ್ತೀನಿ ನಿನಗೆ ಅಂತ. ಮೊನ್ನೆ ಶುಕ್ರವಾರ ಅಂತೂ ಕೆಮೊಥೆರಪಿ ಮುಗಿಸ್ಕೊಂಡು ಬಂದಾಗ ಅವತ್ತು ಬದುಕಲಿಕ್ಕಿಲ್ಲ ಅಂತ ಡಾಕ್ಟರ್ ಸಹಿತ ಹೇಳ್ಬಿಟ್ಟಿದ್ರು. ಒಂದು ಸಮ ಬಿಕ್ಕಿ 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 ಹೇಳ್ತಿದ್ದ ನನ್ನ ಮಗ, ನಿಮ್ಮ ಮಗಳು ದೇವತೆ ಸರ್, ನನ್ನ ಮಗನ ಮಗ್ಳು ಕೂತು ಸಾಲಿಗೆ ಬಾರೋ ಸೋಮವಾರ, ಹುಡುಗರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಆರಾಮ ಅನಿಸ್ತದ ಅಂದು. ನನ್ನ ಮಗ ಹತ್ಕೋತ ಹೇಳ್ದ, ಅಲ್ಲ ಬರೋದಿಲ್ಲ, ನಾನು ಕೂದಲೆಲ್ಲ ಉದುರು ಹೋಗ್ಬಿಟ್ಟಾವ, ನನ್ನ ಫ್ರೆಂಡ್ಸ್ ನಾನು ನೋಡಿ ನಗುತ್ತಾರೆ ಸಾಲಿಗೆ ಬಂದ್ರೆ, ಅದಕ್ಕೆ ನಾನು ಬರೋದಿಲ್ಲ ಅಂದ. ಅವ್ ನಿಮ್ಮ ಮಗಳು ಏನು ಮಾಡಿದ್ಲು ಗೊತ್ತದ? ತನ್ನ ಪುಟ್ಟ ಕೈಯನ್ನ ನನ್ನ ಮಗನ ನನ್ನ ಕೈ ಇಟ್ಟು, ನಾ ಆಣಿ ಮಾಡಿ ಹೇಳ್ತೀನಿ ಬಾ, ನೀನು ನೋಡಿ ಯಾರೂ ನಗೋದಿಲ್ಲ, ನನ್ನ ನೋಡಿ ನಕ್ರು ಅಡ್ಡಿ ಇಲ್ಲ, ನೀನು ನೋಡಿ ನಗಲಾರ್ದಂಗೆ ಮಾಡ್ತೀನಿ ಬಾ ಅಂದ್ರು. ಆಕಿ ಮಾತು ನಂಬಿಕೊಂಡು ಮೊದಲನೇ ಬಾರಿ ನನ್ನ ಮಗ ಸಾಲಿಗೆ ಬಂದಾನ. ಇವತ್ತು ನಾ ಕಾರ್ನಾಗ ಬರ್ಬೇಕಾದ್ರೆ ನಿಮ್ಮ ಮಗಳನ್ನ ನೋಡಿದೆ ಗೇಟ್ ಹತ್ರ, ನಿಮ್ಮ ಮಗಳ ಗೇಟ್ ಹತ್ರ ನಿಂತ ನೋಡಿದೆ. ಆಕೆ ಬೋಳ್ತಲ್ಲಿ ನೋಡಿದ್ಕೊಂಡು ತಕ್ಷಣ ಅರ್ಥ ಆಯ್ತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯ್ತು. ನನ್ನ ಮಗನ ನೋಡಿ ನಗಬಾರ್ದು ಅಂತ ತನ್ನ ತಲೆ ಬೋಳ್ಸುವಂಥದ್ದು ಹುಡುಗಿಯದು. ಅದು ಕನಿಷ್ಠ ಹೇಳಿದ್ನಲ್ಲ ಸರ್, ಅದು ಎಷ್ಟು ಜನ್ಮ ದೇವರಿಗೆ ಪ್ರಾರ್ಥನೆ ಮಾಡಿದ್ರೋ ಒಬ್ಬ ದೇವತೆಯನ್ನು ಮಗಳಾಗಿ ಪಡ್ಕೊಂಡಿರಿ ಅಂತ ಹೇಳಿದ್ದು. ಆಗ ಅಪ್ಪಗೆ ಅರ್ಥ ಆಯ್ತು, ನನ್ನ ಮಗಳು ಯಾಕೆ ಹಿಂಗೆ ಮಾಡಿದ್ಲು ಅಂತ. ಅವ್ನ ದುಃಖ ತಡ್ಕೊಳಿಕ್ ಆಗಲಿಲ್ಲ ಅಂತ ತನ್ನ ಮುಖ ತನ್ನ ಕೈಯೊಳಗೆ ಹಿಡ್ಕೊಂಡು ಬಿಕ್ಕಿ ಅಂತ ಹೇಳಿದಂತ, ಅಮ್ಮ ಈ ಜನ್ಮದಾಗ ಏನೋ ನನ್ನ ಮಗಳಾಗಿ ಬಂದ್ಬಿಟ್ಟಿ ಅಮ್ಮ ನೀನು, ಆದ್ರೆ ಮುಂದಿನ ಜನ್ಮದಾಗ ನನ್ನ ಮಗಳಾಗಿ ಹುಟ್ಟಬೇಡ, ನನಗೆ ತಾಯಿಯಾಗಿ ಹುಟ್ಟಿ ಬಾ, ಮತ್ತೊಬ್ಬರಿಗೆ ಪ್ರೀತಿ ಹೆಂಗೆ ತೋರಿಸ್ಬೇಕು ಅಂತ ಕಲಿಸ್ಕೊಡು ಅಂತ ಕೇಳ್ತೀನಿ. ಮಂದಿ ನಮ್ಮನ್ನು ಅಸೆಸ್ ಮಾಡೋದು, ನಮ್ಮನ್ನು ಹೆಂಗಿದ್ದಿ ನೀನು, ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯ ಅಂತ ಅರ್ಥ ಆಗೋದು, ಸಾಧಕ ಅಥವಾ ಸಾಧಕ ಅಲ್ಲ ಅಂತ ತೀರ್ಮಾನ ಆಗೋದು ನೀವು ಸಮಾಜಕ್ಕೆ ಏನು ಮಾಡ್ತೀರಿ ಅನ್ನೋದ್ರ ಮೇಲೆ. ನೀ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರಿ, ಎಷ್ಟು ಕಾರ್ ಇಟ್ಕೊಂಡಿದ್ರ ಮೇಲೆ ಯಾರೂ ನೆನಪಿಟ್ಕೊಳ್ಳೋದಿಲ್ಲ. ಅದು ಹೇಳ್ತೇನಲ್ಲ, ಹುಡುಗಿ ಹೇಳಿದಂಥ ಜೀವನ ನಾವೆಲ್ಲ ಹಂಗೆ ಇದ್ವಿ. ಸಣ್ಣವರಿದ್ದಾಗ ಎಲ್ಲ ಹಂಚ್ಕೊಂಡು ತಿಂತಿದ್ವಿ. ಒಂದ್ ದಿವಸ ಅಮ್ಮ ಹೇಳಿದ್ರು, ನಿನ್ನ ಡಬ್ಬಿಯೊಳಗೆ ಹಲ್ವಾ ಹಾಕಿನಿ ಎಲ್ಲರಿಗೂ ಕೊಟ್ಟು ಬರಬೇಡ ಅಂದ್ರು. ನಾ ಬೇರೆ ಕೂತಿಂದು ಬಂದೆ. ನೀನು ಪುಸ್ತಕ ಅವ್ನು ಕೊಡ್ಬೇಡ, ಅವನಿಗೂ ಅಷ್ಟೇ ಮಾರ್ಕ್ಸ್ ಬರ್ತಾವ ಅಂದ್ರು. ಪುಸ್ತಕ ಕೊಡ್ಲಿಲ್ಲ. ನೀ ಪ್ರಾಪರ್ಟಿ ಕೊಂಡ್ಕೊಂಡು ತಮ್ಮಗೆ ಹೇಳ್ಬೇಡ, ಪಾಲ್ ಕೇಳ್ತಾನವ ಅಂದ್ರು. ಕೊಡ್ಲಿಲ್ಲ. ಬರೇ ನಾನು 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 ಅನ್ಕೊಂಡು ಸಣ್ಣ ಒಂದು ದ್ವೀಪ ಹಾಕಿ ಕೂತ್ಕೊಂಡ್ಬಿಟ್ನಲ್ಲ. ಯಾರ್ಯಾರು ದ್ವೀಪ ಹಾಕ್ತಾರೋ ಅವ್ರು ಯಾರೂ ಜೀವನದಾಗ ಯಶಸ್ಸು ಆಗೋದಿಲ್ಲ. ಯಾರು ದ್ವೀಪ ಬಿಟ್ಟು ಮೇನ್ ಲ್ಯಾಂಡ್ ಸೇರ್ಕೋತಾರೋ ಅವ್ರು ಯಶಸ್ಸು ಆಗ್ತಾರೆ. ಈ 3 ಕಾರಣ ದಯವಿಟ್ಟು ಮಕ್ಕಳು ಮರ್ಕೋಬೇಡ್ರಿ. ಒಂದು ಜೀವನೋತ್ಸಾಹ, 2ನೇದು ಸತತ ಪ್ರಯತ್ನ, 3ನೇದು ಸಾಮಾಜಿಕ ಕಾಳಜಿ. ಅಂದ್ರೆ ಬದುಕಿರುವಾಗ ಸಮಾಜಕ್ಕೆ ಒಂದು ಏನಾರು ಮಾಡಿ ಹೋಗ್ಬೇಕು ಅಂತ. ಈಗ ಅದು ಭಾಗ ಬಿಟ್ಟು ಪರೀಕ್ಷಾ ದೃಷ್ಟಿಯಿಂದ ವಿಚಾರ ಮಾಡೋಣ. 26 ದಿವಸ ಏನು ಮಾಡಬೇಕು ಅಂತ ತಿಳ್ಕೊಂಡು, ಮೊದಲು ಓದ್ಲಿಕ್ಕೆ ಹೆಂಗೆ ಮಾಡಬೇಕು ಅಂತ ಇದೆಲ್ಲ ಪಾಯಿಂಟ್ಸ್ ಮನಸ್ಸಿನಾಗ ಇಟ್ಕೊಂಡು 16 ಪಾಯಿಂಟ್ ಹಾಕೋರಿ. ನೀವು ಏನೇನು ಮಾಡಬೇಕು ಅಂತ ಸ್ಪಷ್ಟ ಹೇಳ್ಕೊಡ್ತೀನಿ ನಿಮ್ಗೆ, ಹೆಂಗೆ ಮಾಡಿದ್ರೆ ವಿಷಯ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನು 3 ಭಾಗ ಮಾಡ್ಕೊಂಡಿನಿ. ಈಗ ಪರೀಕ್ಷಾ ದಿವಸದ ತನಕ ಏನು ಮಾಡಬೇಕು, ಪರೀಕ್ಷಾ ದಿವಸ ಏನು ಮಾಡಬೇಕು, ಅಲ್ಲ ಪರೀಕ್ಷಾ ಆದ ಮರುದಿವಸ ಏನು ಮಾಡ್ಬೇಕು ಅದನ್ನು ಹೇಳ್ತೇನೆ. ಅದು ನಿಮಗೆಲ್ಲ ಭಾಳ ಚಲೋ ಗೊತ್ತದ, ಪರೀಕ್ಷಾ ಮರುದಿವಸ ಏನು ಮಾಡ್ಬೇಕಂತ. ಅದು ನಾ ಬೇರೆ ಹೇಳ್ಕೊಡ್ತೀನಿ. ಮೊದಲು ಇವತ್ತಿಂದ ಏನು ಮಾಡ್ಬೇಕಂದ್ರೆ, ಕೆಲವ್ರು ಏನು ಮಾಡ್ತೀರಿ, ಓದ್ಲಿಕ್ಕೆ ಕೂತ್ಕೊಂಡ್ರೆ ಒಂದು ಬೇರೆ ಜಾಗದಾಗ ಕೂತ್ಕೊರಿ. ಕೆಲವರು ಟಿವಿ ಮುಂದೆ ಕೂತು ಓದೋ ಚಟ ಇಟ್ಕೊಂಡಿರ್ತೀರಿ. ಆ ಟಿವಿನೂ ನೋಡಬೇಕು, ಓದೋದು ಆಗ್ಬೇಕು. ಎರಡೂ ಆಗೋದು, ಎರಡೂ ಪೂರ ಆಗೋದು. ಯಾವುದರ ಒಂದು ಮಾಡಿ. ಇನ್ನೊಂದು ಹೇಳ್ತೀನಲ್ಲ, ಏನೇನೋ ತ್ಯಾಗ ಮಾಡ್ತೀರಂತ, ಇನ್ನು 20 ದಿವಸ 26 ದಿವಸ ಟಿವಿ ತ್ಯಾಗ ಮಾಡಿಬಿಡಿ, ಏನೇನು ಅನಾಹುತ ಆಗೋದಿಲ್ಲ. ಇನ್ನೊಂದು ವಿಷಯ, ಕೂಡುವ ಕೆಲವರು ಹಾಲ್ನಾಗ ಕೂತು ಓದ್ತೀರಿ, ಎಲ್ಲರೂ ಓಡಾಡ್ತಿರ್ತಾರೆ, ಅದು ಬೇಡ. ಒಂದು ಬೇರೆ ಖೋಲಿ ಇದ್ರೆ ಮನ್ಯಾಗ, ಇಲ್ಲ ಅಂದ್ರೆ ಎಲ್ಲಿ ಜಾಸ್ತಿ ಗದ್ದಲ ಕಮ್ಮಿ ಅದ ಅಲ್ಲಿ ಕೂತು ಓದ್ರಿ. ಕೂಡುವಾಗ ದಯವಿಟ್ಟು ಹೇಳ್ತೀನಿ, ಇವೆಲ್ಲ ಹುಡುಗರು ಕೂತದ್ ನೋಡ್ತೀನಿ, ಕೆಲವ್ರು ಬಹಳ ಬಗ್ಗೆ ಹಿಂಗೆ ಕೂಡ್ತೀರಿ. ಸಿಟ್ ಸ್ಟ್ರೇಟ್, ಸೀದಾ ಕೂಡು. ಯಾಕೆ ಕೂಡ್ಬೇಕು ಅಂತ ಕಾರಣ ಹೇಳ್ಕೊಡ್ತೀನಿ ನಾನು ನಿಮಗೆ. ಉಸಿರಾಟ ನಮಗೆ ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಬಹಳ ಮಂದಿಗೆ. ಕೋರ್ಸಿಗೆ ಹೋಗ್ಬೇಕು, ಪ್ರಾಣಾಯಾಮ ಕೋರ್ಸ್ಗೆ ಅಂದಾಗ ಉಸಿರಾಟ್ಲಿಕ್ಕೆ ಬರ್ತದೆ ನಮ್ಗೆ. ಹಂಗಾಗಿದ್ದ ಪರಿಸ್ಥಿತಿ. ಉಸಿರಾಟ ಯಾವಾಗಲೂ ಈ ನಮ್ಮ ಗಾಳಿ ಕೊಳವೆ ಅದಲ್ಲ, ಅದು ಸೀದಾ ಇರ್ಬೇಕು. ಈಗ ಬೆಂಡ್ ಆಗಿತ್ತಂದ್ರೆ ಗಾಳಿ ಸರಿಯಾಗಿ ಉಸಿರಾಟ ಆಗುದಿಲ್ಲ. ಇಲ್ಲಿದೆ ಉಸಿರಾಡಿಸ್ತೀವಿ ನಾವು, ಎದೆ ಮೇಲಿಂದ ಉಸಿರಾಡಿಸ್ತೀವಿ, ಅದು ಉಸಿರಾಟ ಸರಿಯಲ್ಲ. ಒಕ್ಕಳದಿಂದ ಬರ್ಬೇಕು ಉಸಿರಾಟ, ದೀರ್ಘ ಶ್ವಾಸ ಅಂತ ಕರಿತೀವಿ. ಉಸಿರಾಡಿಸೋದು ಮರ್ತೋಗಿದ್ದು ನಮಗೆ ಈಗೆಲ್ಲ. ಅದಕ್ಕೆ ಓದಕ್ಕೆ ಕೂತಾಗ 3 ತಾಸು ಕೂತೆ, 4 ತಾಸು ಕೂತೆ, ಅದೇನು ರೆಕಾರ್ಡ್ ಅಲ್ಲ. ಎಷ್ಟು ತಾಸು ಓದಿದ್ರಿ ಮುಖ್ಯ ಅಲ್ಲ, ಓದಿದ್ದು ಎಷ್ಟು ನೆನಪು ಉಳಿತು ಅನ್ನೋದು ಮುಖ್ಯ ಅದ. ಅದಕ್ಕೇನು ಮಾಡಬೇಕು, ಒಂದು ಟೈಮ್ ಟೇಬಲ್ ಮಾಡಿರಿ. ನಾವೆಲ್ಲ ಭಾಳ ಚಲೋ ಹುಡುಗರು ಟೈಮ್ ಟೇಬಲ್ ಮಾಡಿರ್ತೀವಿ ಈಗಾಗಲೇ ಅಲ್ಲ. ಏನು ಚಂದ ಮಾಡ್ತಾರೆ ಟೈಮ್ ಹುಡುಗ ನೋಡ್ಬೇಕು. ಅದನ್ನ ಬಿಳಿ ಪೇಪರ್ ತಗೊಂಡು
ಬಾರ್ಡರ್ ಹಾಕಿ, ಬಣ್ಣ ಬಣ್ಣದ ಬಾರ್ಡರ್ ಹಾಕಿ, ಒಳಗೆಲ್ಲ ಅಕ್ಷರ ಚಂದ ಬರೆದು ಗಾಡಿಗೆ ಅಣಿಸೋ ತನಕ ಉತ್ಸಾಹ ಇರ್ತದೆ. ಆಮೇಲೆ ಟೈಮ್ ಟೇಬಲ್ ಪ್ರಕಾರ ಕೆಲವ್ರು ಹೇಳ್ಬೇಕು, ನೋಡ್ಬೇಕು ಅದನ್ನು. ಟೈಮ್ ಟೇಬಲ್ ತನ್ನ ಪಾಡಿಗೆ ಇರ್ತದ, ಇವ್ರು ತಮ್ಮ ಪಾಡಿಗೆ ತಾವಿರ್ತಾರೆ. ಅದಾದ್ರೂ ಉಪಯೋಗಿಲ್ಲ. ಓದ್ಲಿಕ್ಕೆ ಕೂಡುವಾಗ ಇದ್ದದ್ರಲ್ಲೇ ಶಾಂತ ಜಾಗ ತಗೋರಿ. ಕೂಡ್ಲಿಕ್ಕೆ ಟೇಬಲ್ ಕುರ್ಚಿ ಇದ್ರೆ ಸರಿ, ಇಲ್ಲ ನೆಲದ ಮೇಲೆ ಆರಾಮ್ ಕೊಡ್ರಿ, ಏನೂ ತೊಂದರೆ ಇಲ್ಲ. ಓದುವಾಗ ಪುಸ್ತಕ ಎಷ್ಟು ದೂರ ಇಟ್ಕೋಬೇಕು. ನೀವು ಕಣ್ಣು ಹಾಳು ಮಾಡ್ಕೋತೀರಿ, ಓದ್ಲಿಕ್ಕೂ ತಲೆಗೆ ಬರೋದಿಲ್ಲ. ಹೀಗೆ ಹತ್ತಿರ ಕೂತ ಕೆಲವು ಓದ್ತಾರೆ, ಕೆಲವು ಮಲ್ಕೊಂಡು ಓದೋ ಸ್ಟೈಲ್ ಮಾಡಿರ್ತಾರೆ. ದಯವಿಟ್ಟು ಮಾಡಬೇಡ್ರಿ, ಯಾವುದು ಉಪಯೋಗ ಇಲ್ಲ ಅವು. ಇನ್ನು ಕೆಲವ್ರು ಮಾಡಬೇಕು, ರೇಡಿಯೋ ಕೇಳ್ಕೋತ ಓದುದು. ಯಾರೋ ಹೇಳ್ಬಿಟ್ಟಿರ್ತಾರೆ, ಕಿವಿಗೆ ಹಾಕೊಂಡು ಕೂತ್ ಕೇಳುದು. ನಾವು ರೇಡಿಯೋ ಕೇಳಿದಾಗ ತಲೆಗೆ ಹೋಗ್ತು, ಏನೂ ಹೋಗುದಿಲ್ಲ ತಲೆಗೆ. ಕೆಲವೊಂದು ಭ್ರಮ ಇರ್ತಾವ, ಹಾಡು ಕೇಳ್ಕೋತ ಓದೋದು, ಟಿವಿ ನೋಡ್ಕೋತ ಓದೋದು, ಇವೆರಡೂ ಆಗೋದಿಲ್ಲ. ಇಲ್ಲಿ ಬೋರ್ಡ್ ಇದ್ರೆ ಪ್ರಯೋಗ ಮಾಡಿಬಿಡ್ತಿದ್ದೆ, ಒಂದು ಪ್ರಯೋಗ, ನಾನು ಮಜಾ ಮಾಡಿಸ್ತೇನೆ ಪ್ರಯೋಗ. ಆ ಬ್ಯಾನರ್ ತುಂಬಪ್ಪ, ನೀನೇ ಬನ್ನಿ. ಆ ಬೋರ್ಡ್ ತುಂಬ ನೀನೇ ಬಾ, ನಿನ್ನ ಕಡೆಯಿಂದ ಮಾಡಿಸ್ತೇನೆ ಬಾ. 10th ಅಲ್ಲಮ್ಮ, ಬಹಳ ಸುಲಭ ಪ್ರಯೋಗ ಇದು. ಇದಕ್ಕೇನು ಸುಲಭ ಕೊಡ್ಲಿಕ್ಕೆ ಆಗೋದಿಲ್ಲ. 1, 2, 3 ಬರ್ತಾವಲ್ಲ, ಬರ್ಲಿಕ್ಕೆ ಬರ್ತದೆ. ಭಾಳ ಬೇಕಾಗಿಲ್ಲ, 10 ನಂಬರ್ ಸಾಕು. 1 to 10 ಬರಿಬೇಕು ಅಲ್ಲ. ಗೊತ್ತಾಯ್ತು ನಿಮ್ಗೆ ಏನು ಮಾಡ್ಬೇಕಂತ? ಕಿರಣ್ ಬುದ್ಧಿವಂತ ಹುಡುಗಿ, ನಾ ಕೇಳೋದಾಕೆಗೆ 1 to 10 ಬರಿ. ABCD ಬರ್ಲಿಕ್ಕೆ ಬರ್ತದೆ. 10ನೇ ಅಕ್ಷರ ಯಾವ್ದು ಬರ್ತದೆ? ಕೌಂಟ್ ಮಾಡಿ ಹೇಳ್ರಿ. 10ನೇ ಅಕ್ಷರ ಯಾವ್ದು? ಜೆ. ಹಾ, ಸಾಕು.